ಎಲ್ರಿಗೂ ನಮಸ್ಕಾರ. 2027 ಜನಗಣತಿಯ ಮೊದಲನೆಯ ಹಂತದ ಭಾಗವಾಗಿ ಏಪ್ರಿಲ್ 1ರಿಂದ ಏಪ್ರಿಲ್ 15 ತನಕ ಅಂದ್ರೆ 15 ದಿನಗಳ ಮಟ್ಟಿಗೆ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಸ್ವಯಂ ಗಣತಿಗಾಗಿ ಒಂದು ವಿಶೇಷ ಸೌಕರ್ಯವನ್ನ ಸರ್ಕಾರದ ವತಿಯಿಂದ ಒದಗಿಸಲಾಗುತ್ತಿದೆ. ಈ ಸಮಯದಲ್ಲಿ ನೀವು ನಿಮ್ಮ ಗಣತಿಯ ವಿಚಾರವಾಗಿರುವಂಥ ಎಲ್ಲ ಮಾಹಿತಿನ ಸ್ವಯಂ ಆಗಿ ತಾವೇ ದೃಢೀಕರಿಸಿ ಆನ್ಲೈನ್ ಮುಖಾಂತರ ಸಲ್ಲಿಸಬಹುದಾಗಿರ್ತದೆ. ಇದರಲ್ಲಿ ಯಾವ ರೀತಿ ಮಾಡಬಹುದು ಅಂತ ಒಂದು ಸಂಕ್ಷಿಪ್ತವಾಗಿ ತಮಗೆ ಒಂದು ಚಿತ್ರಣನ ಈ ಒಂದು ವಿಡಿಯೋ ಮೂಲಕ ತಮಗೆ ಹೇಳಲು ಇಚ್ಛಿಸುತ್ತೇನೆ. ಮೊದಲೇದಾಗಿ ನಮ್ಮ ಅಧಿಕೃತ ಪೋರ್ಟಲ್ ಇದೆ. ಆ ಪೋರ್ಟಲ್ se.census.gov.in ಇದ್ರ ಮೂಲಕ ತಾವು ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ OTP ಮೂಲಕ ಆಗ್ಬೋದು. ತಮ್ಮ ಒಂದು ಮೊಬೈಲ್ ಸಂಖ್ಯೆ ಅದರಲ್ಲಿ ಕೊಟ್ಟು ಆ ಮೊಬೈಲ್ಗೆ ಬರುವಂತ OTP ಮೂಲಕ ಲಾಗಿನ್ ಆಗುವ ಅವಕಾಶ ಇದೆ. ನಿಮ್ಮ ರಾಜ್ಯ, ಜಿಲ್ಲೆ ಮತ್ತು ಸ್ಥಳೀಯ ವಿವರಗಳನ್ನ ಇದರಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ನಂತರ ಡಿಜಿಟಲ್ ಮ್ಯಾಪ್ ಸುವಿಧಾದ ಮೂಲಕ ನಿಮ್ಮ ಮನೆಯ ಸ್ಥಳವನ್ನು ಗುರುತಿಸಬೇಕಾಗುತ್ತೆ. ಇದರಲ್ಲಿ ನಿಮಗೆ ಸಂಬಂಧಪಟ್ಟಂತೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ನಿಖರವಾದ ಮಾಹಿತಿಯನ್ನ ತಾವೇ ಖುದ್ದಾಗಿ ಇದರಲ್ಲಿ ನೀಡಬಹುದಾಗಿರುತ್ತೆ. ಕೊನೆಗೆ ಒಂದು ಸೆಲ್ಫ್ ಎನ್ಯುಮರೇಷನ್ ID SCID ಅಂತ ಹೇಳಿ ಒಂದು ಜನರೇಟ್ ಆಗುತ್ತೆ ಆನ್ಲೈನ್ ಅಲ್ಲಿ. ಈ SCIDನ ನಮ್ಮ ಎನ್ಯುಮರೇಟರ್ಸ್ ತಮ್ಮ ಮನೆ ಬಾಗಿಲಿಗೆ ಬಂದಾಗ ಕಡ್ಡಾಯವಾಗಿ ಇದನ್ನ ಸುರಕ್ಷಿತವಾಗಿ ತಾವು ಇಟ್ಕೊಂಡು ಆ ಒಂದು SCIDನ ನಮಗೆ ಒದಗಿಸಿಕೊಟ್ರೆ ಮತ್ತೆ ನಿಮ್ಮ ಸಮಯಾವಕಾಶ ಕೂಡ ಬಹಳಷ್ಟು ಉಳಿತಾಯ ಆಗುತ್ತದೆ. ಸೊ ನಮ್ಮ ಗಣತಿದಾರರು ತಮ್ಮ ಒಂದು ಮನೆಗೆ ಭೇಟಿ ಕೊಟ್ಟಾಗ ಈ SCID ಮೂಲಕ ವಿವರಗಳನ್ನ ದೃಢೀಕರಿಸಿ ನೀಡ್ತಾರೆ. ಸೊ ಇದರಲ್ಲಿ ಬಹಳಷ್ಟು ಪ್ರಯೋಜನ ತಮಗೂ ಆಗುತ್ತೆ. ತಾವು ಯಾವಾಗ ಫ್ರೀ ಇರ್ತೀರಿ ಅದೇ ಸಮಯದಲ್ಲಿ ಆನ್ಲೈನ್ ಮೂಲಕ ಖುದ್ದಾಗಿ ಎಲ್ಲ ಮಾಹಿತಿಯನ್ನ ತಮ್ಮ ಮತ್ತೆ ತಮ್ಮ ಕುಟುಂಬದವರ ಮಾಹಿತಿಯನ್ನ ಇದರಲ್ಲಿ ನೀಡಬೇಕಾಗಿ ಬರ್ತದೆ. ಮತ್ತೆ ಇದು ಒಂದು ನಿಖರವಾದ ಮಾಹಿತಿ ಆಗುತ್ತೆ. ಯಾಕಂದ್ರೆ ಬೇರೆ ಯಾರು ನಿಮ್ಮ ಮಾಹಿತಿನ ಇದರಲ್ಲಿ ಎಂಟರ್ ಮಾಡೋದಿಲ್ಲ, ತಾವೇ ಖುದ್ದಾಗಿ ಇದರಲ್ಲಿ ಅಳವಡಿಸ್ತೀರಿ. ಮತ್ತೆ ಇನ್ನೂ ಒಂದು ಏನಂದ್ರೆ ಬಹಳಷ್ಟು ವೇಗವಾಗಿ ಕಡಿಮೆ ಸಮಯದಲ್ಲಿ ಈ ಒಂದು ಮಾಹಿತಿ ತಾವು ಕೊಡ್ಬೋದು. ಸೊ ಈ ಜನಗಣತಿಯಲ್ಲಿ ಭಾಗವಹಿಸೋದಕ್ಕೆ ತಮಗೂ ಕೂಡ ಒಂದು ಸದಾವಕಾಶ. ಅಕಸ್ಮಾತ್ ಕಾರಣಾಂತರಗಳಿಂದ ತಮಗೆ ಸ್ವಯಂ ಜನಗಣತಿಯಲ್ಲಿ ಭಾಗವಹಿಸೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಚಿಂತಿಸಬೇಡಿ. ಯಾವುದೇ ರೀತಿಯ ಒಂದು ತೊಂದರೆನೂ ಕೂಡ ಇದಾಗೋದಿಲ್ಲ. ಅದ್ರ ನಂತರ 1 ತಿಂಗಳ ತನಕನೂ ಕೂಡ ನಮ್ಮ ಗಣತಿದಾರರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಇವಾಗ ನಿಮಗೆ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಅವಾಗ ಹಿಂದೆ ಹೇಗೆ ಸಹಕರಿಸಿ ತಮ್ಮ ಎಲ್ಲ ಒಂದು ಕೌಟುಂಬಿಕ ಮಾಹಿತಿಯನ್ನ ಮತ್ತೆ ತಮ್ಮ ಸ್ವಯಂ ಮಾಹಿತಿಯನ್ನು ಕೂಡ ನೀಡಿದಿರಿ, ಅದೇ ರೀತಿಯೂ ಕೂಡ ಈ 2027 ಜನಗಣತಿಗೆ ಸಂಬಂಧಿಸಿದಂತೆ ಬರುವ ಗಣತಿದಾರರಿಗೂ ಕೂಡ ತಾವು ಮಾಹಿತಿ ನೀಡಿ ಈ ಒಂದು ಜನಗಣತಿಯ ಒಂದು ಮೊದಲನೇ ಹಂತವನ್ನ ಮತ್ತು ಅದನ್ನು ಮುಂಬರುವ ಹಂತಗಳನ್ನು ಕೂಡ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಸರ್ಕಾರಕ್ಕೆ ತಾವೆಲ್ಲರೂ ಸಹಾಯ ಹಸ್ತನ ಚಾಚಿಸ್ತೀರಿ ಅಂತ ಹೇಳಿ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಜನಗಣತಿಯ ಒಂದು ವಿಶೇಷವಾಗಿ ನಾವು ಮಾಡ್ತಿರುವಂಥ ಸೆಲ್ಫ್ ಎನ್ಯುಮರೇಷನ್ ಅಲ್ಲಿ ಭಾಗವಹಿಸೋದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ನಾನು ಕೋರ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.